ಆಫ್ಲೈನ್ ಬ್ಯಾಂಕಿಂಗ್ ಪ್ರಕ್ರಿಯೆ. ಆಫ್ಲೈನ್ ಬ್ಯಾಂಕಿಂಗ್ ಪ್ರೋಸೆಸ್. ಪ್ರತಿಯೊಬ್ಬ ವ್ಯಕ್ತಿಯು ಬ್ಯಾಂಕ್ನೊಂದಿಗೆ ವ್ಯವಹಾರದಂತಹ ಸಂಬಂಧವನ್ನು ಹೊಂದಿದ್ದರೂ ಸಹ ತಮ್ಮ ಹಣವು ಬ್ಯಾಂಕ್ನಲ್ಲಿ ಸುರಕ್ಷಿತವಾಗಿದೆ ಎಂಬ ಭಾವನೆಯು ಠೇವಣಿ ಮಾಡಿದ ಹಣದ ಭದ್ರತೆಯನ್ನು ಒತ್ತಿ ಹೇಳುತ್ತದೆ. ಇಂದಿಗೂ ಬ್ಯಾಂಕಿನಲ್ಲಿ ಠೇವಣಿ ಮಾಡಿದ ಹಣದ ಭದ್ರತೆಯನ್ನು ವಿಶ್ವಾಸಾರ್ಹವೆಂದು ಪರಿಗಣಿಸಲಾಗಿದೆ. ಹಣವನ್ನು ಉಳಿಸುವುದು ಒಳ್ಳೆಯ ಅಭ್ಯಾಸ. ನಾವು ನಮ್ಮ ಮನೆಯಲ್ಲಿ ಹಣವನ್ನು ಉಳಿತಾಯ ಮಾಡಿಯಿಟ್ಟರೆ ಅದಕ್ಕೆ ನೀವೇ ಇನ್ನಷ್ಟು ಹಣವನ್ನು ಸೇರಿಸದ ಹೊರತು ಅದು ದ್ವಿಗುಣವಾಗುವುದಿಲ್ಲ, ಅಂದರೆ ಜಾಸ್ತಿ ಆಗುವುದಿಲ್ಲ. ಆದರೆ ಅದೇ ಹಣವನ್ನು ನೀವು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟರೆ ಅದಕ್ಕೆ ಬಡ್ಡಿ ಸಿಗುತ್ತದೆ. ಈ ಹಿಂದೆ ಕುಟುಂಬದ ಮುಖ್ಯಸ್ಥರು ಬ್ಯಾಂಕ್ ಮತ್ತು ಇತರ ವ್ಯವಹಾರಗಳನ್ನು ನಿರ್ವಹಿಸುತ್ತಿದ್ದರು. ಆದರೆ ಕಾಲ ಬದಲಾದಂತೆ ಬ್ಯಾಂಕಿನ ಮಹತ್ವ ಅರಿವಿಗೆ ಬರುತ್ತಿದೆ. ಈಗ ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ಯುವಕ ಯುವತಿಯರು ಹಾಗೂ ಹಿರಿಯ ನಾಗರಿಕರವರೆಗೂ ಎಲ್ಲರೂ ಬ್ಯಾಂಕ್ ಖಾತೆ ಹೊಂದಿದ್ದು ಮತ್ತು ಎಲ್ಲರಿಗೂ ಬ್ಯಾಂಕ್ ವಹಿವಾಟಿನ ಬಗ್ಗೆ ಪರಿಚಿತವಾಗಿದೆ. ಬ್ಯಾಂಕಿನಲ್ಲಿ ಎಷ್ಟು ರೀತಿಯ ಖಾತೆಗಳನ್ನು ತೆರೆಯಬಹುದು ಎಂಬುದನ್ನು ನೋಡೋಣ. ಸಾಮಾನ್ಯವಾಗಿ ಬ್ಯಾಂಕಿನಲ್ಲಿ 2 ರೀತಿಯ ಖಾತೆಗಳನ್ನು ತೆರೆಯಬಹುದು. ಒಂದು ಉಳಿತಾಯ ಖಾತೆ, ಅಂದರೆ ಸೇವಿಂಗ್ಸ್ ಅಕೌಂಟ್. 2 ಚಾಲ್ತಿ ಖಾತೆ, ಅಂದರೆ ಕರೆಂಟ್ ಅಕೌಂಟ್. ಉಳಿತಾಯ ಖಾತೆಯು ನಿಮ್ಮ ಹಣವನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಲು ಖಾತರಿಪಡಿಸಿದ ಬ್ಯಾಂಕ್ ಖಾತೆಯಾಗಿದೆ. ಉದ್ಯೋಗದಿಂದ ಬರುವ ಸಂಬಳ ಅಥವಾ ಮನೆಯಿಂದ ಪ್ರತಿ ತಿಂಗಳು ಬರುವ ಹಣವನ್ನು ಈ ಖಾತೆಯಲ್ಲಿ ಇಡಬಹುದು. ನೀವು ಈ ಖಾತೆಯಿಂದ ಅಗತ್ಯವಿರುವಾಗ ಮತ್ತು ನಿಮಗೆ ಬೇಕಾದಾಗ ಹಣವನ್ನು ಹಿಂಪಡೆಯಬಹುದು ಮತ್ತು ನಿಮಗೆ ಬೇಕಾದಾಗ ಅದರಲ್ಲಿ ಜಮಾ ಮಾಡಬಹುದು. ಈ ಖಾತೆಯಲ್ಲಿ ಉಳಿಸಿದ ಹಣವು ನಿಮಗೆ ಬ್ಯಾಂಕ್ನಿಂದ ಬಡ್ಡಿಯನ್ನು ಗಳಿಸುತ್ತದೆ. ಆದ್ದರಿಂದ ಉಳಿತಾಯ ಖಾತೆಯಲ್ಲಿನ ಹಣವು ಜಾಸ್ತಿಯಾಗುತ್ತಾ ಹೋಗುತ್ತದೆ. ನೀವು ಉದ್ಯೋಗಿ, ವಿದ್ಯಾರ್ಥಿ ಅಥವಾ ಗೃಹಿಣಿಯಾಗಿದ್ದರೆ ಉಳಿತಾಯ ಖಾತೆಯನ್ನು ತೆರೆಯುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ನೀವು ವ್ಯಾಪಾರ ಮಾಡುತ್ತಿರುವ ವ್ಯಕ್ತಿಯಾದರೂ ಸಹ ನೀವು ವೈಯಕ್ತಿಕ ಉಳಿತಾಯ ಖಾತೆಯನ್ನು ತೆರೆಯಬೇಕು. ಚಾಲ್ತಿ ಖಾತೆ. ವ್ಯವಹಾರಗಳ ಉದ್ದೇಶಗಳಿಗಾಗಿ ಚಾಲ್ತಿ ಖಾತೆಯನ್ನು ತೆರೆಯಬಹುದು. ಈ ಖಾತೆಯು ಉದ್ಯಮಿಗಳು, ವ್ಯಾಪಾರಸ್ಥರು ಮತ್ತು ವ್ಯಾಪಾರಿಗಳಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಈ ಖಾತೆಯನ್ನು ಕಂಪನಿಯ ಹೆಸರಿನಲ್ಲಿ ತೆರೆಯಬಹುದು. ಈ ಖಾತೆಯಿಂದ ದೊಡ್ಡ ಮೊತ್ತದ ವಹಿವಾಟು ನಡೆಸಬಹುದು. ಚಾಲ್ತಿ ಖಾತೆಯು ಉದ್ಯಮ ಮತ್ತು ವ್ಯವಹಾರವನ್ನು ಅವಲಂಬಿಸಿ ಠೇವಣಿ ಮತ್ತು ಹಿಂಪಡೆಯುವಿಕೆಯ ಮಿತಿಯನ್ನು ಹೊಂದಿದೆ. ಇದು ಬ್ಯಾಂಕಿನ ನಿಯಮಗಳ ಪ್ರಕಾರ. ಈ ಖಾತೆಯಲ್ಲಿನ ಠೇವಣಿಗಳಿಗೆ ಬ್ಯಾಂಕ್ ಬಡ್ಡಿಯನ್ನು ಪಾವತಿಸುವುದಿಲ್ಲ. ಈಗ ಉಳಿತಾಯ ಖಾತೆಯನ್ನು ತೆರೆಯುವ ವಿಧಾನವನ್ನು ನೋಡೋಣ. ನೀವು ಖಾತೆಯನ್ನು ತೆರೆಯಲು ಬಯಸುವ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ಮತ್ತು ಕೌಂಟರ್ನಿಂದ ಉಳಿತಾಯ ಖಾತೆಯನ್ನು ತೆರೆಯಲು ಫಾರ್ಮ್ ಅನ್ನು ಪಡೆಯಬಹುದು. ಉಳಿತಾಯ ಖಾತೆಯೊಂದಿಗೆ ಎಟಿಎಂ ಕಾರ್ಡ್, ಚೆಕ್ ಬುಕ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ನಂತಹ ಇತರ ಸೌಲಭ್ಯಗಳನ್ನು ನೀವು ಬಯಸಿದರೆ ಅದಕ್ಕೆ ಪ್ರತ್ಯೇಕ ಫಾರ್ಮ್ ಇದೆಯೇ ಅಥವಾ ಅದೇ ಫಾರ್ಮ್ನಲ್ಲಿ ಈ ವಿಷಯಗಳಿಗೆ ಪ್ರತ್ಯೇಕ ಕಾಲಂ ಇದೆಯೇ ಎಂದು ನೀವು ವಿಚಾರಿಸಬೇಕು. ನಂತರ ಅದರ ಅನುಸಾರವಾಗಿ ಫಾರ್ಮ್ ಅನ್ನು ಭರ್ತಿ ಮಾಡಿ. ಉಳಿತಾಯ ಖಾತೆಯನ್ನು ತೆರೆಯಲು ಅಗತ್ಯವಿರುವ ದಾಖಲೆಗಳ ಬಗ್ಗೆ ಆ ಫಾರ್ಮ್ನಲ್ಲಿ ನಮೂದಿಸಲಾಗಿರುತ್ತದೆ. ನಿಮಗೆ ಇನ್ನೂ ಯಾವುದೇ ಸಂದೇಹಗಳು ಅಥವಾ ಪ್ರಶ್ನೆಗಳನ್ನು ಹೊಂದಿದ್ದರೆ ನೀವು ಸಂಬಂಧಿಸಿದ ಬ್ಯಾಂಕ್ ಸಿಬ್ಬಂದಿ ಅಥವಾ ಅಧಿಕಾರಿಯಿಂದ ಮಾಹಿತಿಯನ್ನು ಪಡೆಯಬಹುದು. ಫಾರ್ಮ್ನಲ್ಲಿ ನಮೂದಿಸಿರುವಂತೆ ನೀವು 2 ಅಥವಾ 4 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಡಿತರ ಚೀಟಿಯ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಬೇಕು ಮತ್ತು ಅದನ್ನು ಸ್ವಯಂ ದೃಢೀಕರಿಸಲು ಮರೆಯಬೇಡಿ. ಕೆಲವು ಬ್ಯಾಂಕ್ಗಳಿಗೆ ಕನಿಷ್ಠ 1 ಅಥವಾ 2 ಖಾತರಿದಾರರ ಅಂದರೆ ಗ್ಯಾರಂಟರ್ನ ಅಗತ್ಯವಿರುತ್ತದೆ. ಆದರೆ ಕೆಲವು ಬ್ಯಾಂಕ್ಗಳು ಕೇವಲ ನಿಮ್ಮ ಐಡಿಗಳ ಆಧಾರದ ಮೇಲೆ ಖಾತೆಗಳನ್ನು ತೆರೆಯುತ್ತವೆ. ಒಮ್ಮೆ
ನೀವು ಫಾರ್ಮ್ ಅನ್ನು ಭರ್ತಿ ಮಾಡಿದ ನಂತರ ನೀವು ಅದನ್ನು ಬ್ಯಾಂಕಿಗೆ ಸಲ್ಲಿಸಬೇಕು ಮತ್ತು ಬ್ಯಾಂಕ್ ನಿಯಮಗಳ ಪ್ರಕಾರ ಖಾತೆಯನ್ನು ತೆರೆಯಲು ಅಗತ್ಯವಿರುವ ಕನಿಷ್ಠ ಮೊತ್ತವನ್ನು ನೀವು ಪಾವತಿಸಿದಾಗ ನಿಮ್ಮ ಖಾತೆಯನ್ನು ತೆರೆಯಲಾಗುತ್ತದೆ. ಕೆಲವು ಬ್ಯಾಂಕುಗಳಲ್ಲಿ ನೀವು ಶೂನ್ಯ ಬ್ಯಾಲೆನ್ಸ್ನೊಂದಿಗೆ ಖಾತೆ ತೆರೆಯಬಹುದು. ಕೆಲವು ಬ್ಯಾಂಕ್ಗಳಲ್ಲಿ ನೀವು ಕನಿಷ್ಠ 500ರಿಂದ 1000 ಅಥವಾ 5000ವರೆಗೆ ಬ್ಯಾಲೆನ್ಸ್ ಅನ್ನು ನಿರ್ವಹಿಸಬೇಕಾಗುತ್ತದೆ. ಇದು ಬ್ಯಾಂಕಿನ ನಿಯಮಗಳ ಪ್ರಕಾರ. ಬ್ಯಾಂಕ್ ಖಾತೆಯನ್ನು ತೆರೆದ ನಂತರ ನೀವು ವೈಯಕ್ತಿಕ ಖಾತೆ ಸಂಖ್ಯೆಯನ್ನು ಪಡೆಯುತ್ತೀರಿ. ಅದರಲ್ಲಿ ನೀವು ಹಣವನ್ನು ಠೇವಣಿ ಮಾಡಬಹುದು. ಹಣವನ್ನು ಜಮಾ ಮಾಡಿದ ನಂತರ ಅಥವಾ 2 ದಿನಗಳ ನಂತರ ಖಾತೆಯು ಸಕ್ರಿಯವಾಗುತ್ತದೆ. ನೀವು ಉಳಿತಾಯ ಖಾತೆಯ ಸೌಲಭ್ಯಗಳನ್ನು, ಉದಾಹರಣೆಗೆ ಎಟಿಎಂ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್, ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಕೆಲವೇ ದಿನಗಳಲ್ಲಿ ಪಡೆಯುತ್ತೀರಿ. ಕೆಲವು ಬ್ಯಾಂಕ್ಗಳು ಖಾತೆ ತೆರೆಯುವಾಗ ಚೆಕ್ ಬುಕ್ಗಳನ್ನು ನೀಡಿದರೆ, ಕೆಲವು ಬ್ಯಾಂಕ್ಗಳು ಸ್ವಲ್ಪ ದಿನಗಳ ನಂತರ ಚೆಕ್ ಬುಕ್ ಅನ್ನು ನೀಡುತ್ತವೆ. ಬಹುತೇಕ ಎಲ್ಲ ಬ್ಯಾಂಕ್ಗಳು ನೀವು ಖಾತೆಯನ್ನು ತೆರೆಯುವಾಗ ಪಾಸ್ಬುಕ್ ಅನ್ನು ನೀಡುತ್ತದೆ. ಬ್ಯಾಂಕ್ ಖಾತೆಯು ಕೇವಲ ಹಣವನ್ನು ಉಳಿಸುವ ಮಾರ್ಗವಲ್ಲ, ಆದರೆ ನಿಮ್ಮ ಹಣಕಾಸಿನ ಪ್ರಯಾಣದಲ್ಲಿ ಒಂದು ಸುರಕ್ಷಿತ ಮತ್ತು ಪ್ರಮುಖ ಆಯ್ಕೆಯಾಗಿದೆ. ನಿಮ್ಮ ಬಳಿ ಸ್ವಂತ ಬ್ಯಾಂಕ್ ಖಾತೆ ಇದೆಯೇ?